ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 40 ಶಾಸಕರ ಜೊತೆಗೆ ಸುರ್ಜೇವಾಲಾ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ನನ್ನನ್ನೂ ಸಭೆ ಕರೆದಿದ್ದಾರೆ. ನನ್ನ ಕ್ಷೇತ್ರದ ಬಗ್ಗೆ ಒಂದಷ್ಟು ಚರ್ಚೆಯನ್ನ ಮಾಡ್ತೀನಿ ಅಂತ ಇದೇ ವೇಳೆ ತಿಳಿಸಿದರು. ಪ್ರಸ್ತುತ ರಾಜಕೀಯ ಬೆಳವಣಿಗೆ ಬಗ್ಗೆ ಕೂಡ ಪ್ರಸ್ತಾಪವನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಪಕ್ಷ ಸಂಘಟನೆ ಆಗಬೇಕಂದ್ರೆ ಕೆಲ ಸಚಿವರ ಮಾತಿಗೆ ಕಡಿವಾಣ ಹಾಕಬೇಕು ಅಂತ ಇಕ್ಬಾಲ್ ಹುಸೇನ್ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು. ಇವತ್ತೊಂದು 40 ಜನ ಶಾಸಕರಿಗೆ ಇವತ್ತೊಂದು ಭೇಟಿ ಕೊಡೋಕ್ಕೆ ಕಾಲಾವಕಾಶ ಮಾಡಿಕೊಟ್ಟೆ. 40 ಜನಕ್ಕೆ ಕಾಲಾವಕಾಶ ಮಾಡಿಕೊಟ್ಟಿದ್ದಾರೆ. ನನಗೂ 3 ಗಂಟೆ 10 ನಿಮಿಷಕ್ಕೆ ನನಗೂ ಕೂಡ ಒಂದು ಕಾಲಾವಕಾಶ ಮಾಡಿಕೊಟ್ಟಿದ್ದಾರೆ. 20 ನಿಮಿಷ ಪ್ರತಿಯೊಬ್ಬರಿಗೂ ಮಾತಾಡಲಿಕ್ಕೆ ಕ್ಷೇತ್ರದ ಬಗ್ಗೆ ಹಾಲು ಹವಾಲು ಕಷ್ಟ ಸುಖ ಗ್ರ್ಯಾಂಟು ಇರಿಸು ಮುರುಸು ಅವರ ಅಭಿಪ್ರಾಯಗಳನ್ನು ಎಲ್ಲವೂ ಕೂಡ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಒಂದು 20 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ನನಗೂ ಭಾಳ ಸಂತೋಷ ವಿಷಯ. ನಾನು ಕೂಡ ಅದನ್ನು ಈಗಾಗಲೇ DCMನವ್ರಿಗೂ ತಿಳಿಸಿದ್ದೀನಿ. ಅವರು ಲೆಟ್ರ್ ಬರೆದಿದ್ದಾರೆ, DCM ಅವರು ಲೆಟ್ರ್ ಬರೆದಿದ್ದಾರೆ. ನಿನಗೆ ಈ ರೀತಿ ಭೇಟಿ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ, ನೀವು ಮುಕ್ತವಾಗಿ ಚರ್ಚೆ ಮಾಡ್ಬೋದು ಅಂಥೇಳಿ ಕ್ಷೇತ್ರದ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ವಿನಯ್. 2013 ಮತ್ತು 23ರಲ್ಲಿ ಶಾಸಕರ ಬೆಂಬಲ ಜೊತೆಗೆ ಹೈಕಮಾಂಡ್ನ ಕೃಪಾ ಕಟಾಕ್ಷ ಇದ್ದ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರು CM ಆಗಿದ್ರು. ಈಗ DK ಶಿವಕುಮಾರ್ ಅವ್ರಿಗೂ ಆ ಸ್ಟ್ರೆಂತ್ ಬಂದಿದೆ ಅನ್ನೋದನ್ನ ಹೇಳೋದಕ್ಕೆ ಹೊರಡ್ತಾ ಇದ್ದಾರೆ ಅಥವಾ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿತಾ ಇದ್ದಾರಾ? ಮೈಂಡ್ ಗೇಮ್ ಇದು. ಮಮತಾ, ಇದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದು ಶಾಸಕರ ಅಹವಾಲನ್ನ ಆವಲಿಸ್ತಾ ಇದ್ದಾರೆ. ಈ ಸಮಯದಲ್ಲಿ CM ಬದಲಾವಣೆ ವಿಚಾರ ಕೂಡ ಸಾಕಷ್ಟು ಚರ್ಚೆಗೆ ಆಗ್ತಾ ಇರುವಂತದ್ದು. ಜೊತೆಗೆ ಶಾಸಕ ಇಕ್ಬಾಲ್ ಹುಸೇನ್ ಅವರು ಕೂಡ DCM DK ಶಿವಕುಮಾರ್ ಅವರು CM ಆಗ್ತಾರೆ ಅನ್ನೋ ಒಂದು ಭವಿಷ್ಯವನ್ನ ನುಡಿದಿರುವಂತದ್ದು. ಯಾಕಂದ್ರೆ 100ಕ್ಕೂ ಹೆಚ್ಚು ಶಾಸಕರು ಈಗಾಗಲೇ ಬದಲಾವಣೆಯನ್ನ ಬಯಸಿದ್ದಾರೆ. ಪಕ್ಷವನ್ನ ಸಾಕಷ್ಟು ಸಂಘಟನೆ ಮಾಡಿ ಅಧಿಕಾರಕ್ಕೆ ತರುವಲ್ಲಿ DK ಶಿವಕುಮಾರ್ ಅವರ ಶ್ರಮ ಹೆಚ್ಚಾಗಿದೆ. ಹಾಗಾಗಿ ಅವ್ರಿಗೂ ಕೂಡ ಒಂದು ಅವಕಾಶ ಸಿಗಬೇಕು ಅನ್ನೋ ಒಂದು ವಿಚಾರವನ್ನ ಇದೀಗ ಇಕ್ಬಾಲ್ ಹುಸೇನ್ ಅವರು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಸುರ್ಜೇವಾಲಾ ಅವರ ಜೊತೆಗೆ ಈ ಒಂದು ವಿಚಾರವನ್ನು ನಾನು ಚರ್ಚೆಯನ್ನ ಮಾಡ್ತೇನೆ. ಯಾಕಂದ್ರೆ ಸಾಕಷ್ಟು ಹಿರಿಯ ಸಚಿವರುಗಳು ಕೂಡ ದಿನ ಒಂದೊಂದು ರೀತಿಯ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಿದ್ದಾರೆ. ನಾವು ಕೂಡ ಅದೆಲ್ಲವನ್ನು ಕೂಡ ನೋಡ್ಕೊಂಡು ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ವಿಚಾರವನ್ನ ಇಕ್ಬಾಲ್ ಹುಸೇನ್ ಹೇಳ್ತಾ ಇರುವಂತದ್ದು. ಹಾಗಾಗಿ ಸುರ್ಜೇವಾಲಾ ಅವರ ಮುಂದೆನೆ ಈ ವಿಚಾರವನ್ನ ನಾನು ಮಂಡಿಸ್ತೇನೆ. ಈ ಟರ್ಮ್ ಅಲ್ಲದೆ ಇನ್ಯಾವ ಟರ್ಮ್ DK ಶಿವಕುಮಾರ್ ಅವ್ರಿಗೆ CM ಸ್ಥಾನವನ್ನ ಕೊಡೋಕ್ಕಾಗುತ್ತೆ. ಯಾಕಂದ್ರೆ ಇದೇನು ಬಸ್ ಅಲ್ಲ, ಈ ಟ್ರಿಪ್ ಇಲ್ಲ ಅಂದ್ರೆ ನೆಕ್ಸ್ಟ್ ಟ್ರಿಪ್ ಕೊಡಿ ಅಂತ ಹೇಳೋದಕ್ಕೆ ಎಲ್ರಿಗೂ ಕೂಡ ಅವಕಾಶ ಸಿಗಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಬದಲಾವಣೆಯನ್ನ ಬಯಸಿದ್ದಾರೆ. ಸಾಕಷ್ಟು ಜನ ಶಾಸಕರು ಕೂಡ ನನ್ನ ಜೊತೆ ಹೇಳ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರ ಜೊತೆ ಕೂಡ ಈ ವಿಚಾರವನ್ನ ನಾವು ಪ್ರಸ್ತಾಪವನ್ನ ಮಾಡ್ತೀವಿ. ಪ್ರಬಲವಾಗಿ ಅವ್ರು CM ಆಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಒತ್ತಾಯಿಸ್ತೀವಿ ಅನ್ನೋ ಮಾತನ್ನ ಇಕ್ಬಾಲ್ ಹುಸೇನ್ ಅವರು ಹೇಳಿರುವಂತದ್ದು. DK ಶಿವಕುಮಾರ್ ಅವರು CM ಆಗುವಂತ ಕಾಲ ಹತ್ರ ಬಂದಿದೆ ಅನ್ನೋ ವಿಚಾರವನ್ನ ಇಕ್ಬಾಲ್ ಹುಸೇನ್ ಅವರು ಹೇಳ್ತಾ ಇರುವಂತದ್ದು. ಮಮತಾ, ಧನ್ಯವಾದ ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಇದನ್ನೆಲ್ಲ ಮೈಂಡ್ ಗೇಮ್ ಅಂತಾರೆ ರಾಜಕಾರಣದಲ್ಲಿ. ಅಂದರೆ ನಮ್ಮ ಹತ್ರ ಕೂಡ ನಂಬರ್ಸ್ ಇದೆ, ನಮಗೂ ಸಾಮರ್ಥ್ಯ ಇದೆ ಅಂತ. ನಂಬರ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಪೋಸ್ಟ್ ಕೊಡೋದಕ್ಕೇನು ಕಡಿಮೆ ಇಲ್ಲ. ಅದನ್ನೇ ಇಕ್ಬಾಲ್ ಹುಸೇನ್ ಮಾಡ್ದಂಗೆ ಕಾಣಿಸ್ತಾ ಇದೆ.